ಸಚಿನ್ ಸಾಹೇಬ್ರೆ, ಈ ಬ್ರಿಗೇಡಿನ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಜಾಧವ್ ಅವರೇ, ಒಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ, ಒಂದು ಶಕ್ತಿ ಇವತ್ತು ತುಂಬಾ ಸಲುವಾಗಿ ಇವತ್ತು ತನ್ನ ಪರಿವಾರವನ್ನು ಕಳೆದುಕೊಂಡಂತ ಗಾಂಧಿ ಕುಟುಂಬ ಇವತ್ತು ಬಹಳಷ್ಟು ಕೊಡುಗೆಗಳು ಕೊಟ್ಟಿದೆ. ಅಷ್ಟು ತ್ಯಾಗ ಬಲಿದಾನ ಅಂದ್ರೆ ಅವ್ರ ಅತ್ತೆ ಸತ್ತರು, ಅವ್ರ ಗಂಡ ಸತ್ತರು, ಆದರೂ ಇಷ್ಟು ಒಂದು ವಾತಾವರಣದಲ್ಲಿ, ಇಂಥ ಒಂದು ಕೆಟ್ಟ ವಾತಾವರಣದಲ್ಲಿ ಯಾರಾದ್ರೂ ಬೇರೆ ತಾಯಿ ಯಾರಾದ್ರೂ ಇದ್ರೆ, ಬೇಡಪ್ಪ ಈ ರಾಜಕೀಯ ಬೇಡ, ನನ್ನ ಗಂಡ ಸತ್ರು, ನನ್ನ ಅತ್ತೆ ಸತ್ರು, ಕನಿಷ್ಠ ನನ್ನ ಮಕ್ಕಳಿಗೆ ತಗೊಂಡು ನಾನು ಸೆಪರೇಟ್ ಆಗಿರ್ತೀನಿ ಅಂತ ಮೇಡಮ್ ಅವ್ರು ಮಾಡಬೇಕಾಗಿತ್ತು. ಆದ್ರೆ ಈ ದೇಶದ ಜನತೆ, ಈ ದೇಶದ ಬಡ ಮಕ್ಕಳು, ಈ ದೇಶದ ಕೊಡುಗೆ, ಇದು ಎಲ್ಲ ಭಾರತ ದೇಶ ನಂದು ಅಂತ ಹೇಳಿ ಇವತ್ತಿನ ದಿವಸ ಅವರು ತನ್ನ ಪ್ರಾಣವನ್ನು ತ್ಯಾಗ ಬಿಟ್ಟು ತನ್ನ ಮಕ್ಕಳ ಒಂದು ಇದು ಭವಿಷ್ಯದ ಬಗ್ಗೆ ವಿಚಾರ ಮಾಡದಂಗೆ ಇವತ್ತು ಬಹಳ ದೊಡ್ಡ ಅವಕಾಶ ಬಂದಿತ್ತು ಅವ್ರಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಬಂದಾಗ ಇವತ್ತು ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಆದ್ರೆ ಎಷ್ಟೋ ಜನ ಅವ್ರಿಗೆ ವಿರೋಧ ಮಾಡಿದ್ರು. ಅವರು ಆಗ್ಬೇಕಾದ್ರೆ ಅವತ್ತಿನ ಒಂದು ಕ್ಷಣದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಯ್ತಿದ್ರು. ಆದ್ರೆ ಅಂತ ಒಂದು ದೊಡ್ಡ ಸ್ಥಾನಕ್ಕೆ ಅವರು ತ್ಯಾಗ ಕೊಟ್ಟು ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿ ಮಾಡಿದ್ರು. ಇವತ್ತು ಒಂದು ಗ್ರಾಮ ಪಂಚಾಯತಿನ ಒಂದು ಸದಸ್ಯರು ಒಂದು ರಾಜೀನಾಮೆ ಕೊಡು ಅಥವಾ ಒಂದು ನಾಮಿನೇಟ್ ಆಗ್ಬೇಕಂತಂದ್ರೆ ಅವ್ರಿಗೆ ಯಾರು ಬಿಡಲ್ಲ. ಇವತ್ತು ಎಷ್ಟೋ ಹುಡ್ಕೊಂಡು ನಡೀತಾ ಇದೆ. ಇವತ್ತು ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಒಂದು ಸ್ಥಾನ, ಪ್ರಧಾನಮಂತ್ರಿ ಸ್ಥಾನ ಅವರು ತ್ಯಾಗ ಮಾಡಿದ್ದಾರೆ. ಅವರ ಒಂದು ತ್ಯಾಗ, ಬಲಿದಾನ, ಅವರ ಕುಟುಂಬದ ಬಲಿದಾನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಹೋಗ್ತಾ ಇದೆ. ಹಾಗಾಗಿ ನಾನು ವಿಶೇಷವಾಗಿ ಅನಿಲ್ ಜಾಧವ್ ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ. ನಿಮ್ಮ ಒಂದು ಬ್ರಿಗೇಡ್ ಇನ್ನ ಹೆಚ್ಚಿನ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ಅದು ಮಿಂಚುವಂತ ಕೆಲಸ ಆಗಲಿ. ನಿಮ್ಮ ಭವಿಷ್ಯದ ಕಡೆ ಹೆಚ್ಚಿನ ರೀತಿಯಲ್ಲಿ ಇನ್ನ ಕಾಂಗ್ರೆಸ್ ಪಕ್ಷ, ನೀವೆಲ್ಲ ಜೊತೆಗಿದ್ದು ಇಂಥ ಒಂದು ಸಂಘಟನೆಗಳಿಂದ ಮುಂಚೂಣಿಯಲ್ಲಿಟ್ಟು ಎಲ್ಲ ಯುವಕರಲ್ಲಿ ಸೆಳೆಯುವಂತ ಕೆಲಸ ನೀವೆಲ್ಲರೂ ಸೇರ್ ಮಾಡೋಣ. ಜೊತೆಗೆ ಇವತ್ತಿನ ದಿವಸದಲ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಷ್ಟೇ ಅವರು ವಿರೋಧ ಪಕ್ಷದವರು ಎಷ್ಟೋ ತ್ಯಾಗ ಯೂಸ್ ಮಾಡಿ ಬಂದಿದೆ. ಇದು ಹೇಳಿದ್ರು, ಅವರಿಗೆ ವಿರೋಧ ಮಾಡಿದ್ರು, ನೀವು ಅವ್ರ ಹಂಗ, ನೀವು ಅಲ್ಲಿಗೆ ಬಂದಿದ್ದೀನಿ, ಇಲ್ಲಿಗೆ ಬಂದಿದ್ದೀನಿ, ಹಂಗ ಹಿಂಗ ಅಂತ ಬಹಳಷ್ಟು ಶಬ್ದಗಳು, ಕೆಟ್ಟ ಶಬ್ದಗಳು ಅವ್ರ ಬಗ್ಗೆ ಮಾತಾಡಿದ್ರು. ಆದ್ರೆ ಎಂದೂ ಅವ್ರು ಒಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ನನ್ನ ದೇಶ, ಈ ದೇಶದ ಇವತ್ತು ವಿರೋಧ ಪಕ್ಷಗಳಿಗೆ ಅವರು ಮೊನ್ನೆ ತಾವು ಪಾರ್ಲಿಮೆಂಟ್ ಅಲ್ಲಿ ನೋಡಿರ್ಬೋದು. ಇವತ್ತು ಈ ದೇಶದ ಭವಿಷ್ಯ ಇವತ್ತು ಸರ್ಕಾರದ ಮೇಲೆ ಇದೆ ಅಂತ ಹೇಳಿ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಮೊನ್ನೆ ದಿವಸದಲ್ಲಿ. ಹಾಗಾಗಿ ಇನ್ನೂ ಸಹ ಅವರು ಅಷ್ಟು ಅವರ ಆರೋಗ್ಯದಲ್ಲಿ ಏರ್ಪೇರ್ ಆದರೂ ಅವ್ರು ಯಾವುದೇ ಒಂದು ಚಿಂತೆ ಮಾಡೋದಂಗೆ ಈ ಒಂದು ಅವ್ರ ಅತ್ತೆ ಹಾಕೊಟ್ಟಂತ ಹೆಜ್ಜೆಯಲ್ಲಿ ಅವರು ಸಹ ಹೋಗ್ತಾ ಇದ್ದಾರೆ. ಅವ್ರ ತಾಯಿ ಹಾಕೊಟ್ಟಂತ ಹೆಜ್ಜೆಯಲ್ಲಿ ಇವತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ಶ್ರೀ ರಾಹುಲ್ ಗಾಂಧಿ ಇರ್ಬೋದು, ಒಳ್ಳೆ ಒಂದು ಅಪೋಸಿಷನ್ ಲೀಡರ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಸಮಯದಲ್ಲಿ ನೋಡಿದಾಗ ಇವರೆಲ್ಲ ವಿರೋಧ ಪಕ್ಷಗಳು ನಾಯಕರು, ಇವತ್ತು ಪ್ರಧಾನಮಂತ್ರಿ ಆಗಿರ್ಬೋದು, ಇವತ್ತು ನಮ್ಮ ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ಬಾಯಿ ಮುಚ್ಕೊಂಡು ಕುಂತು ಇವತ್ತು ಕೇಳಿಸ್ತಾ ಇದ್ದಾರೆ. ಇಡೀ ಪಾರ್ಲಿಮೆಂಟ್ ಒಂಥರ ಅಲ್ಲಕೊಲ್ಲ ಆಗಿ ನಂಗೆ ಭಾಷಣ ಮಾಡಿದ್ದಾರೆ. ಹಾಗಾಗಿ ಮುಂದೆ ಹಿಂದೆ ಅವರ ಅಜ್ಜಿ ಹಾಕಿರುವಂತಹ ಒಂದು ಹೆಜ್ಜೆಯಲ್ಲಿ ಮುಂದೆ ಮೊಮ್ಮಕ್ಕಳು ನಡೆದಿದ್ದಾರೆ. ಆ ತಾಯಿಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಸಿಗಲಿ. ಇವತ್ತಿನ ದಿವಸದಲ್ಲಿ ಅವ್ರು ಯಾವುದೋ ಒಂದು ಪದಕ್ಕೆ ಅವ್ರು ಯಾವುದೋ ಒಂದು ಅಂಟಿಸ್ಕೊಂಡು ಕುಂತಿಲ್ಲ. ಇವತ್ತು ನೋಡಿ, ಇವತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇವತ್ತು AICC ಅಧ್ಯಕ್ಷ ಮಾಡಿದ್ದಾರೆ ಅಂದ್ರೆ ಅದು ಬಹಳ ದೊಡ್ಡ ಗರ್ವ ತರುವಂತ, ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಗರ್ವ ತರುವಂತ ಕೆಲಸ ಆಗಿದೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಮುಂದುವರಿಸೋಣ. ಈ ಒಂದು ಬರ್ತ್ಡೇ ದಿವಸದಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮ ಇದು. ಯಾಕಂದ್ರೆ ಇಡೀ ಜನರಿಗೆ ಗೊತ್ತಾಗಬೇಕಾಗಿದೆ, ಎರಡೋ ಬರ್ತ್ಡೇ ಮಾಡಿದೆವು ನಾವು. ಹಾಗಾಗಿ ಇವತ್ತು ಮೇಡಮ್ ಅವರಿಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡ್ಲಿ. ಅವ್ರು ಮುಂದೆ ಬರುವಂತ ದಿನಗಳಲ್ಲಿ ಕೇಂದ್ರದಲ್ಲಿ ಏನಾದರೂ ಮಾಡಬೇಕು, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ತರಬೇಕಂತ ಹಗಲು ರಾತ್ರಿ ಅವರು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ, ಆರೋಗ್ಯ ಕೊಡ್ಲಿ. ನೀವೆಲ್ಲರೂ ಸೇರಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ ನನ್ನನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಅಧ್ಯಕ್ಷರಿಗೂ, ಎಲ್ಲ ಹಿರಿಯ ನಾಯಕರಿಗೂ ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಎಲ್ಲ ಸದಸ್ಯರಿಗೂ
ಪ್ರಧಾನ ಕಾರ್ಯದರ್ಶಿಗಳಿಗೂ ನಾನು ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. राज्यसभा के सांसद श्रीमती सोनिया गांधी जी का बर्थडे मनाया जा रहा है। सोनिया गांधी ब्रिगेड जिला अध्यक्ष अनिल कुमार यादव की ओर से। अनिल कुमार यादव पिछले 4 साल पहले मैं बोला था सोनिया गांधी ब्रिगेड एक ऑर्गेनाइज स्टार्ट हो रहा है कर्नाटक में, और अनिल को एक बार बोला कि ये संगठन करना है, बेंगलोर आते क्या अध्यक्ष बनने के लिए आते क्या, एक मिनट नहीं सोचे, सोनिया गांधी जी के नाम से मैं अध्यक्ष बनना चाह रहा हूँ और मुझे गर्व की बात है कि मैं जिला अध्यक्ष बनना हो बोले तो एक दिन में जाके उनको ऑर्डर करके लाए और उन्होंने आज जिला अध्यक्ष बन के आज पूरे स्टेट में अच्छा काम कर रहे हैं। इस मौके पर आज के मेहमान खुशी से हमारे जनाब जॉनश्री साहब केपीसीसी उपाध्यक्ष और जनरल सेक्रेटरी केपीसीसी संजय जागीरदार जी और डिस्ट्रिक्ट जनरल सेक्रेटरी दत्तू मुलगे जी, कुलकर्णी साहब, संगीता मैडम जी और तमाम हमारे साथियों जो भी आज यहाँ पर मौजूद है, मैं उनका सबका शुक्रिया अदा करता हूँ। सोनिया गांधी मैडम का बर्थडे मनाया जा रहा है, खुशी की बात है। इस मौके पर हर कोई उनका बर्थडे मनाना चाहिए। वो देश के लिए और हमारे लिए, कांग्रेस पार्टी के लिए, हर चीज़ के लिए वो बलिदान दिए सो एक महिला है, उनके लिए उनका बर्थडे और खुशी से मनाना चाहिए। फिर भी सोनिया गांधी ब्रिगेड की तरफ से आज कर्नाटक में या बीदर में मनाया जा रहा है। इस मौके पर मैं अनिल यादव को बहुत बहुत मुबारकबाद देता हूँ। इतने बात खत्म करते ವಿಶೇಷವಾಗಿ ದಿವಸ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನನಗನ್ಸಿದ ಮಟ್ಟಿಗೆ ಪ್ರಥಮ ಬಾರಿಗೆ ಶ್ರೀಮತಿ ಸೋನಿಯಾ ಗಾಂಧೀಜಿಯವರ ಒಂದು ಬರ್ತ್ಡೇ ನಾವು ಹಮ್ಮಿಕೊಂಡಿದ್ದೆವು. ಇದಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಅನಿಲ್ ಯಾದವ್ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಮಾಡಿ ಅವರು ಒಂದು ಹೆಸರಿಗೆ ಒಂದು ಶೋಭಾ ತಂದಿದ್ದಾರೆ. ಈ ಸಭೆಯ ಅಧ್ಯಕ್ಷರು ನಮ್ಮ ಸಂಜಯ್ ಜಾಗೀರ್ದಾರ್ ಜನರಲ್ ಸೆಕ್ರೆಟರಿ ಅವರೇ ಮತ್ತು ಜಿಲ್ಲಾಧ್ಯಕ್ಷರ ಕೆಪಿಸಿಸಿ ಕೋಆರ್ಡಿನೇಟರ್ ಬೆಳಗಾವಿಯಾದ ನಮ್ಮ ಅಜ್ಮತ್ ಪಟೇಲ್ ಅವರೇ, ಕುಲಕರ್ಣಿಜಿ ಅವರೇ, ಸಂಗೀತಾ ಮೇಡಮ್ ಜಿ ಅವರೇ ಮತ್ತು ನಮ್ಮ ಸಲ್ಮಾನ್ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಹಾಗೂ ಮತ್ತು ಅದೇ ರೀತಿಯಾಗಿ ಡಾಕ್ಟರ್ ಮೋದಿಜಿ ಅವರೇ, ಸುನೀಲ್ ಬಚ್ಚನ್ ಜಿ ಅವರೇ, ಅದಂಥ ಎಲ್ಲ ನನ್ನ ಮಿತ್ರರೇ, ಪತ್ರಿಕೆಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಸೋನಿಯಾ ಗಾಂಧಿ ಅವರ ಜನ್ಮ 9ನೇ ತಾರೀಕು 1947 ಅವ್ರದ್ದು ಸ್ಟಡಿ ಕೂಡ ಅವರು ಮೆಡಿಸಿನ್ನಲ್ಲಿ ಮೆಡಿಸಿನ್ ಮಾಡಿದರು, ಸರ್ಜರಿ ಕೂಡ ಮಾಡಿದರು. ಒಳ್ಳೆ ಇಂಟೆಲೆಕ್ಚುವಲ್ ಹೆಣ್ಮಗಳೈತಿ, ಬುದ್ಧಿವಂತ ಹೆಣ್ಮಗಳೈತಿ. ಆ ಹೆಣ್ಮಗಳ ಬಗೆದಾಗ ಆ ದೇವಿ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಇದೆ ಇವತ್ತಿನ ದಿವಸ. ಆ ದೇವಿ ಬಗೆದಾಗ ನಾವು ಸ್ವಲ್ಪ ಅವರು ಮುಟ್ಬೇಕಾಗ್ತದೆ. ಈಗಾಗಲೇ ಹೇಳಿದೆ, ಆ ತಾಯಿ ಈ ದೇಶದ ತಾಯಿ ಸೊಸೆಯಾಗಿ ತನ್ನ ಕರ್ತವ್ಯವನ್ನು ಪೂರ್ತಿ ಮಾಡಿದವರು, ತಾಯಿಯಾಗಿ ತನ್ನ ಕರ್ತವ್ಯವನ್ನು ಪೂರ್ತಿ ಮಾಡಿದವರು, ಬಹಳ ದೊಡ್ಡ ಕೊಡುಗೆ ದೇಶಕ್ಕೆ ಈಗಾಗಲೇ ಹೇಳಿದೆವು. ಯಾವಾಗ ಅವರಿಗೆ ದೇಶದ ಪ್ರಧಾನಮಂತ್ರಿ ಪಟ್ಟ ಅವ್ರಿಗೆ ಸಿಕ್ಕಿತ್ತು, ಅದರ ದೊಡ್ಡ ಬಲಿದಾನ ಮಾಡಿದವರು, ಇಲ್ಲ ನನಗೆ ದೇಶ ಮುಖ್ಯ, ನನಗೆ ಪಟ್ಟಾಭಿಷೇಕ ಮಾಡುವಂಥ ಒಂದು ಅಲ್ಪಸಂಖ್ಯಾತರಿಗೆ ಸರ್ದಾರ್ಜಿ ಅವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಇಂಟೆಲೆಕ್ಚುವಲ್ ಆ
ಪರಿಷದ ಚೇರ್ಮನ್ ನಿಜಕ್ಕೂ ಕೂಡ ಅದು ನಾವು ಯೋಚನೆ ಮಾಡಬೇಕಾಗ್ತದೆ. ದೇವಿ ತನ್ನ ಬಲಿದಾನ ಮಾಡಬೇಕು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಒಬ್ಬನೇ ಮಗ, ಬೇಕಾದಂತ ಆಸ್ತಿ ಇದೆ ಅವರಿಗೆ, ಬೇಕಾದಂತ ಐಶ್ವರ್ಯ ಇದೆ, ಆದ್ರೆ ನನ್ನ ಮಗನಿಗೆ ಪಾಲಿಟಿಕ್ಸ್ ಅಲ್ಲಿ ಬಿಟ್ಟು ಅದಕ್ಕೋಸ್ಕರ ಅವರೆಲ್ಲ ಸುಖವಾಗಿ ಇರ್ಬೋದಾಗಿತ್ತು. ಐಶ್ವರ್ಯವಂತವರು ಎದಕ್ಕಪ್ಪ ಇದೆಲ್ಲ, ಆದ್ರೆ ಇಲ್ಲ. ಯಾವಾಗ ನನ್ನ ಸೊಸಿ ದೇಶಕ್ಕೋಸ್ಕರ ಸತ್ತಾಳ, ಯಾವಾಗ ನನ್ನ ಗಂಡ ದೇಶಕ್ಕೋಸ್ಕರ ಸತ್ತಾನ, ನನ್ನ ಮಗನು ಕೂಡ ಇವತ್ತು ದೇಶಕ್ಕೋಸ್ಕರ ನಿದಿರ್ಲಿ ಅಂತ ಪಾಪ ಒಂದು ಇದರಿಂದ ಇವತ್ತಂದ್ರೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಹಳ ದೊಡ್ಡ ಗಂಭೀರ ಸ್ಥಿತಿಯಲ್ಲಿ ಇದ್ದೇವೆ. ಓಟ್ ಹಾಕ್ಲತ್ತಿದೆ, ಓಟ್ ಸಿಗ್ತಾ ಇಲ್ಲ. ವೋಟಿಂಗ್ ಮಾಡತ್ತಿದೆ, ಓಟ್ ಬರ್ತಾ ಇಲ್ಲ. ಅತ್ಯಾಚಾರ ಹೆಚ್ಚಾಗಿದೆ. ಎಲ್ಲ ನೋಡಿದ್ರೆ ಏನಪ್ಪ ಅಂದ್ರೆ ಎಲ್ಲ ಮಿಸ್ಯೂಸ್ಲೆಸ್ ಆಗಿರುತ್ತದೆ, ಎಲ್ಲ ಮಿಸ್ಯೂಸ್. ದೇವಿ ರಾಹುಲ್ ಗಾಂಧಿ ಅವರು ಹೋರಾಟದ ನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬೆಳೆದಾಗ ರಾಹುಲ್ ಗಾಂಧಿ ಇವತ್ತು ನಿಜಕ್ಕೂ ಕೂಡ ಹೇಳಬೇಕಾದ್ರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಮೋಸ ಮಾಡಿ ಓಟ್ ಚೋರಿ ಮಾಡಿ ಇವ್ರೇನು ಗದ್ದೆ ಮೇಲೆ ಕುಂತಾರಲ್ಲ, ಅವ್ರಿಗೆ ಸ್ವಲ್ಪ ನಾಚಿಕೆವರೆಗೆ ಮಾತಾಡಿದ್ರು. ತೆಗೀರಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಕೇಳದ ನಮ್ಮ ಡೀಟೇಲ್ಸ್ ಕೊಡ್ರಪ್ಪ, ನೀವು ಎಲ್ಲೆಲ್ಲ ಡೀಟೇಲ್ಸ್ ಕೊಡೋದ್ರಿಂದ ನಮ್ಮ ಎಲೆಕ್ಷನ್ ಕಮಿಷನರ್ ಡೀಟೇಲ್ಸ್ ಕೊಡೋದು ರೆಡಿ ಇಲ್ಲ. ಯಾಕ, ಏನ್ ರೀಸನ್ ಇದೆ? ಬಹಳ ವಿಚಾರ ಮಾಡೋ ಮಾತಿದೆ ಬಂಧುಗಳೇ. ಸ್ವಲ್ಪ ಜನ ಇದ್ದೀರಿ, ನಾವು ಭಾಗ್ಯವಂತರು. ಈ ಕಾರ್ಯಕ್ರಮದಲ್ಲಿ ಯಾರು ಬಂದಿರ್ತಾರೆಲ್ಲರೂ ಭಾಗ್ಯವಂತರು ಅನಿಸ್ತದೆ. ಯಾಕಂದ್ರೆ ಒಂದು ಪವಿತ್ರವಾದ ಒಂದು ಹೆಮ್ಮೆ ಉಳ್ಳ ಹೆಣ್ಮಗಳ ಒಂದು ಕಾರ್ಯಕ್ರಮದಂತ ಬಂದು ಭಾಗವಹಿಸಿ ಹೇಳಕ್ ಬಹಳಷ್ಟಿದೆ. ಅದಕ್ಕೆ ಇವತ್ತಿನ ದಿವಸ ಮತ್ತೊಂದಾವತ್ತಿ ನಾನು ಅನಿಲ್ ಜಾಧವ್ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಬಹಳ ಇಂಪಾರ್ಟೆಂಟ್ ಬ್ರಿಗೇಡ್ ಇದೆ ಅಧ್ಯಕ್ಷರೇ. ಸೋನಿಯಾ ಗಾಂಧಿ ಬ್ರಿಗೇಡ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಬ್ರಿಗೇಡ್ ಇದೆ. ಅದಕ್ಕೆ ಇನ್ನು ಚಿಕ್ಕದಾಗಿ ತಾವು ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ತಾವು ಹಮ್ಮಿಕೊಳ್ಬೇಕು. ಬಹಳ ರೆಸ್ಪಾನ್ಸಿಬಿಲಿಟಿ ಇದೆ ತಮ್ಮಲ್ಲಿ. ತಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ತಮಗೂ ಕೂಡ ಮತ್ತೊಂದ್ಸಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೇವರು ಒಳ್ಳೇದು ಮಾಡಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಜೈ ಕಾಂಗ್ರೆಸ್, ಜೈ ಹಿಂದ್. ಧನ್ಯವಾದ ಸಚಿವರಿಗೆ. ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ ಅವರು ಸೋನಿಯಾ ಬಗ್ಗೆ ಮಾತಾಡಿದರು. ದೇಶದ ಧೀಮಂತ ನಾಯಕಿ, ಸಹನಶೀಲರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ಹುಟ್ಟಿನ ದಿವಸ ನಿಮಿತ್ತ ಇವತ್ತಿನ ದಿವಸ ಈ ಕಾಂಗ್ರೆಸ್ ರಾಷ್ಟ್ರ ನಡೆಸಿದೆ ಬರ್ತ್ಡೇಗೆ ಆಗಮಿಸಿದಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ ಹಾಗೂ ಸೋನಿಯಾ ಗಾಂಧಿ ಬ್ರಿಗೇಡ್ ಅಧ್ಯಕ್ಷರಂತ ಅನಿಲ್ ಜಾಧವ್ ಅವರೇ, ನಮ್ಮ ಜಾಗೀರ್ದಾರ್ ಅವರೇ ಹಾಗೂ ಬೆಸ್ಲಿ ಅವರೇ, ಪಾಟೀಲ್ ಸಾಹೇಬ್ರೆ, ಸುನಿಲ್ ಬಚ್ಚನ್ಜಿ ಹಾಗೂ ನಮ್ಮ ಗುಲ್ಗೆ ಸಾಹೇಬ್ರೆ, ಮಹಿಳಾ ಸಹೋದರಿ ಅಂತ ಸಂಗೀತ ಮೇಡಮ್ ಅವರೇ ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು. ಈಗಾಗಲೇ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಸೋನಿಯಾ ಗಾಂಧಿ ಬಗ್ಗೆ ಅವ್ರದ್ದೆಲ್ಲ ಹಿಸ್ಟ್ರಿನೇ ತಮ್ಮ ಮುಂದೆ ಸವಿಸ್ತರಾಗಿ ಮಾತಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಯಾರಿಗೂ ಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾವ ಸ್ಥಾನ ವಹಿಸಿಲ್ಲ. ಆದರೆ ಅವರು ಅನುಭವಿಸಿದಂಥ ಕಷ್ಟಗಳು, ಅವ್ರ ಪಾರ್ಲಿಮೆಂಟಲ್ಲಿ ಅನುಭವಿಸಿದಂಥ ಒಮ್ಮರ್ಯಾದೆಗಳು ಒಂದು ಮಾಮೂಲಿ ಲೇಬರ್ ಕೂಡ ಸಹನೆ ಮಾಡ್ಕೊಳ್ಳೋಂಥ ಮಾತುಗಳಲ್ಲ. ಆದರೂ ಇವತ್ತು ದೇಶದ 2ನೇ ಪ್ರಧಾನಿ ಅಂತ ಸ್ಥಾನ ವಹಿಸುವ ಸ್ಥಾನದಲ್ಲಿರುವಂಥ ಸೋನಿಯಾ ಗಾಂಧಿ ಅವರೇನು ಸ್ಟೆಪ್ಪಿಗೆ ಮಾತಿಗೆ ಒಂದೊಂದು ಓಡಿ ಏನು ಇವತ್ತಿನ 4 ರಾಜಕೀಯ ಜನರು ಅವ್ರಿಗೆ ಪಾರ್ಲಿಮೆಂಟ್ದಲ್ಲಿ ಅವಮರ್ಯಾದೆ ಮಾಡ್ತಾರೆ. ನೋಡಿದಾಗ ಕೇಳಿದಾಗ ಭಾಳ ಮನಸ್ಸಿಗೆ ನೋವಾಗುತ್ತೆ.
ಅವರು ಅಲ್ಲಿ ಬಂದಂತ ಸ್ಥಾನಗಳು ಇಂತಿಂತ ಸ್ಥಾನ ಹೋಗಿದಾವ. ಒಂದು ಗ್ರಾಮ ಪಂಚಾಯತ್ ಮೆಂಬರಿಗಾಗಿ ಮರಳ ಇರ್ತಾವ, ಏನಿಲ್ಲ ಬಂತು ಪ್ರಧಾನಮಂತ್ರಿ ಅಧಿಕಾರ ಸ್ವೀಕಾರ ಮಾಡಂತ ಸಮಾಜದಲ್ಲಿ ಒಂದು 3-4 ಜನ ರಾಜಕೀಯ ಜನ, ಅವ್ರ ಸೊಸಿ ಅಂದ್ರೆ ಏನು, ಮಗಳಂದ್ರೆ ಏನು, ಯಾವ ಸ್ಥಾನ ಏನದ, ಅವರು ಹಿರಿಯರು ಅವ್ರವ್ರಿಗೆ ಯಾವ ದೇಶಕ್ಕೆ ಸೊಸೆಯಾಗಿ ಬಂದ್ರು ಆ ಸೊಸೆಗೆ ಇವ್ರು ನಮ್ಮ ದೇಶದವ್ರು ಅಲ್ಲ ಅಂತ ಹೇಳಿ ಅವಮರ್ಯಾದೆ ಮಾಡಿದಾಗ ಅವ್ರ ಮನಸ್ಸಿಗೆ ನೋವಾಗಿ ಹಿಂದಿನ ಜನ ಎಲ್ಲ ಹೋಗಿ ಅವ್ರ ಅಂಗಳ ಕೂತು ಮನೆಯಲ್ಲಿ ಹೋಗಿ 10 ಕರೆದ್ರು ಕೂಡ ನೀವು ಯಾರು ಏನು ಮಾಡಿದ್ರು ನಾವು ಬಂದ್ವಿ ಸ್ವೀಕಾರ ಮಾಡಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು. ಇಲ್ಲಿವರೆಗೆ ಅವರು ತಿರುಗಿ ನೋಡಿಲ್ಲ. ಅವ್ರ ವಿಚಾರಗಳು ಇಂಟೆಲಿಜೆನ್ಸ್ ತಿಳ್ಕೊಂಡು ಪ್ರಧಾನಮಂತ್ರಿ ಅವರು ಮನಮೋಹನ್ ಸಿಂಗ್ ಅವ್ರ ಮನೆಗೆ 3 ದಿವಸ ಮೊದಲೇ ಎಲ್ಲ ಸೆಕ್ಯೂರಿಟಿ ಕೊಟ್ಟು ಅವ್ರಿಗೆ ಮಾಡುವ 10 ವರ್ಷ ಸೋನಿಯಾ ಗಾಂಧಿ ಅವರು ರಿಲೈಸ್ ನೋಡಿದ್ದಾರೆ. ಇವತ್ತಿನ ರಾಹುಲ್ ಗಾಂಧಿ ಕೂಡ ಯಂಗ್ ಏಜಿನವರು, ಅವ್ರಿಗೆ ಕೂಡ ಇನ್ನೇನೆಲ್ಲ ಮಾತಾಡ್ತಾರೆ ಸೋನಿಯಾ ಗಾಂಧಿ ವಿಷಯದಾಗ, ರಾಹುಲ್ ಗಾಂಧಿ ವಿಷಯದಾಗ, ಜವಾಹರ್ಲಾಲ್ ನೆಹರು ವಿಷಯದಾಗ, ಇಂದಿರಾ ಗಾಂಧಿ ವಿಷಯದಾಗ, ರಾಜೀವ್ ಗಾಂಧಿ ವಿಷಯದಾಗ, ಸಂಜಯ್ ಗಾಂಧಿ ವಿಷಯದಾಗ. ಇವರು ಬಿಜೆಪಿದವರಿಗೆ ಗಾಂಧಿ ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ, ಕಾಂಗ್ರೆಸ್ನವ್ರಿಗೆ ಬಿಟ್ಟು ಬೇರೆ ಮಾತಾಡಕ್ಕೆ ಯಾವುದೂ ಗೊತ್ತಿಲ್ಲ. ಕಾಂಗ್ರೆಸ್ನವರೆಲ್ಲ ಮಾಡಿರ್ತೀವಿ ಸುಡು ನಾವೇ ಮಾಡೀವಿ ಎಲ್ಲ ನಾವೇ ಅಂತ ಹೇಳೋದು. ಇಂಥ ನಾಚಿಕೆಯಿಂದ ಜನ ಬಿಜೆಪಿ ನಾಯಕರು ಒಂದು ಸುಳ್ಳಿಗೆ 10,000 ಸುಳ್ಳಿಗೆ ಹೇಳಿ ಆ ಸುಳ್ಳಿ ಅವ್ರು ಖರೆ ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಖರೆಗೆ ಸರ್ ಮಾಡ್ಕೊತಾ ಇದ್ದೀವಿ, ನುಂಗ್ತಾ ಇದ್ದೀವಿ. ಇದು ಅಂತ ಇವತ್ತಿನ ದಿವಸ ಖರೆ ನೋಡ್ಬೇಕಾದ್ರೆ ನಾವೆಲ್ಲರೂ ವಿಚಾರ ಮಾಡೋಂಥ ವಿಷಯ ಇದೆ. ನಾವೆಲ್ಲ ಕಾಂಗ್ರೆಸ್ ಅಂತ ಹೇಳ್ಬೋದು ನಾಚಿಕೆ ಬರೋದು ಕಾರಣ ನಾವೆಲ್ಲರೂ ಬಾಯಿ ಮುಚ್ಕೊಂಡಿದ್ವಿ. ಬೇರೆ ಪಕ್ಷದವರಾದ ಬಿಜೆಪಿದವರು, ದಳದವರೆಲ್ಲರೂ ಮಾಮೂಲಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಮಾತಾಡ್ತಾರೆ. ಅಲ್ಲೇ ನಾವೆಲ್ಲರೂ ಕೇಳ್ತೀವಿ, ಅದನ್ನ ನಾವು ಯಾರು ಜವಾಬ್ ಕೊಡಲ್ಲ, ಆನ್ಸರ್ ಮಾಡಲ್ಲ. ಅದೇ ನಮ್ಮ ಕಮಜೋರಿ. ಅದರಿಂದ ಇವತ್ತು ನಮ್ಮ ಕಾಂಗ್ರೆಸ್ ವೀಕ್ ಆಗ್ತಾ ಇದೆ. ಎಲ್ಲರೂ ಯಾವ ಪ್ರಕಾರ ಬಿಜೆಪಿದವರು ಮಾತಾಡ್ತಾರೋ ಆ ಪ್ರಕಾರ ನಾವು ಗಣಸರಿದ್ದೀವಿ, ನಾವು ಕಾಂಗ್ರೆಸ್ ಇರ್ತೀವಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ, ನಾವು ನಾಯಕರಿದ್ದೀವಿ. ಅದಕ್ಕೆ ಎಲ್ಲವರೆಗೆ ನಾವು ಖಡಖಂಡಿತವಾಗಿ ಆನ್ಸರ್ ಮಾಡಿದ್ರೆ, ಎಲ್ಲವರೆಗೆ ನಾವು ಖಡಖಂಡಿತವಾಗಿ ಅವರಿಗೆ ಎದೆ ತಟ್ಟಿ ನೆಲ್ಲವರಿಗೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಬದುಕ್ತಾ ಇರಲ್ಲ. ನಾವೆಲ್ಲರೂ ಮೊದಲು ಕಾಂಗ್ರೆಸ್ ಜವಾಬ್ದಾರಿ ತಿಳ್ಕೊಂಡು ಮುಂದಾದ್ರೆ ನಮ್ಮ ಕಾಂಗ್ರೆಸ್ ಎಲ್ಲರೂ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬ ಆಚರಣೆಗಾಗಿ ಮಾಡೋದ್ರ ಸಲುವಾಗಿ ನಾವು ಬಹಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ನಾಯಕಿಯವರು ಅವರು ಇಟಾಲಿ ಬಿಟ್ಟು ಇವತ್ತು ಭಾರತ ಮಗಳಾಗಿ, ಸೊಸೆಯಾಗಿ, ತಾಯಿಯಾಗಿ, ಅತ್ತೆಯಾಗಿ ಇವತ್ತಿನ ದೇಶದ ಒಬ್ಬ ಪ್ರಜೆಯಾಗಿ ಬದುಕ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮ ನಾಯಕರು. ಒಂದು ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು, ನಮ್ಮ ಕಾಂಗ್ರೆಸ್ ಪ್ರಧಾನಮಂತ್ರಿ ಹೇಳಿದ್ರು, ನೀವೇನಾದ್ರೂ ಸ್ವಲ್ಪ ಬಾಲ ಬಿಚ್ಚಿದ್ರೆ ಅಂದ್ರೆ ನೀವು ಕೊಟ್ಟಿರೋ ಸೆಕ್ಯೂರಿಟಿ ನಾವು ವಾಪಸ್ ತಗೊಂಡು ನಿಮ್ಗೆ ನಾವು ರೋಡಿ ತರಬೇಕಾಗ್ತದೆ ಅಂದಾಗ ನನ್ನ ಮಕ್ಕಳು ಉಳಿದ್ರು ಸಾಕು, ನಾನು ಉಳಿದ್ರು ಸಾಕು ಅಂತ ಸರ್ ಮಾಡ್ಕೊಂಡು ಕೂತು ಅಂತ ಅರ್ಜುನ್ ಸಿಂಗ್ ಅವರೆಲ್ಲ ಒಂದು ಟೀಮ್ ಹೋಗಿ ಎಲ್ಲರೂ ನಾಯಕರುಗಳು ರಿಕ್ವೆಸ್ಟ್ ಮಾಡಿದ್ರು ಏನಂತ, ನೀನಿಲ್ಲಂದ್ರೆ ಕಾಂಗ್ರೆಸ್ ಉಳಿಗಾಲಿಲ್ಲ, ನೀನಿಲ್ಲಂದ್ರೆ ಭಾರತ ಉಳಿಗಾಲಿಲ್ಲಮ್ಮ, ನೀವು ಬರಲೇಬೇಕು ಅಂತೇಳಿ ಕೈ ಜೋಡಿದಾಗ ಅವ್ರು ಹೊರಗಡೆ ಬಂದು ಅದಕ್ಕೆ ಕಾಂಗ್ರೆಸ್ ಅಧಿಕಾರ ತಂದರು, ಕಾಂಗ್ರೆಸ್ ಸರ್ಕಾರ ಚಾಲಿಸಿದ್ರು. ಇವತ್ತು ಕಾಂಗ್ರೆಸ್ ಕೂಡ ನಡೆಸ್ತಾ ಇದ್ದಾರೆ. ಇಂಥ ನಮ್ಮ ನಾಯಕಿ ಭಾಳ ಹೆಮ್ಮೆಯ ನಾಯಕಿ, ಭಾಳ ಧೈರ್ಯದ ನಾಯಕಿ, ಭಾಳ ಬುದ್ಧಿವಂತಿಕೆ ನಾಯಕಿ. ಆ ನಾಯಕಿಯ ಹುಟ್ಟಿದ ದಿವಸ ಆಚರಣೆಗಾಗಿ ನಾವೆಲ್ಲರೂ ಏನು ಸೇರಿದ್ದೀವಿ, ನಾವು ಭಾಳ ಖುಷಿ ಅನಿಸ್ತದೆ. ಅದಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಅನಿಲ್ ಜಾಧವ್ ಅವರು ಕರೆದೇನು ಎಲ್ಲರಿಗೆ ಹುಟ್ಟಿದ ದಿವಸ ಆಚರಣೆಯಲ್ಲಿ ಭಾಗವಹಿಸ ಒಂದು ಅವಕಾಶ ಕೊಟ್ಟು ಮಾತಾಡೋಕೆ ನಮಗೂ ಕೂಡ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸೋನಿಯಾ ಗಾಂಧಿ ಬ್ರಿಗೇಡ್ ಅಧ್ಯಕ್ಷರ ಅನಿಲ್ ಜಾಧವ್ ಅವರಿಗೂ ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಅಧ್ಯಕ್ಷರು ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ಜೈ ಸೋನಿಯಾ. ಎಲ್ಲ ಹಿರಿಯರಿಗೂ ವಂದನಿಸ್ತಾ KPCC ಉಪಾಧ್ಯಕ್ಷರಾದಂಥ ಜಾನ್ ವೆಸ್ಲಿ ಅವರು ಮತ್ತು ಸ್ಟೇಟ್ ಉಪಾಧ್ಯಕ್ಷ ಆದಂಥ ಸಂಜಯ್ ಜಾಗೀರ್ದಾರ್ ಅವರು ಮತ್ತು ಚಂದ್ರಕಾಂತ್ ಬ್ಲಾಕ್ ಅಧ್ಯಕ್ಷ ಅಂಕಲ್ ಅವರಿಗೂ ವಂದನೆ ಸಲ್ಲಿಸ್ತಾ, ಅಸ್ಮತ್ ಪಟೇಲ್ ಅಣ್ಣವ್ರದ್ದು ಸ್ಟೇಟ್ ಕೋಆರ್ಡಿನೇಟರು ಮತ್ತು PK ಪಾಟೀಲ್ ಅವ್ರದ್ದು ಫ್ರೆಂಡ್ ಅದಾರೆ ಮತ್ತು ದತ್ತ ಮುರುಘೆ ಸಾಹೇಬರಿಗೂ ನಾನು ವಂದನೆ ಹೇಳ್ತಾ, ಮತ್ತು ಮೇಡಮ್ ಗೀತಾ ಮೇಡಮ್ ಅವ್ರಿಗೆ ವಂದನೆ ಹೇಳ್ತಾ, ಇವತ್ತು ನಮ್ದು ಇದು ಸೋನಿಯಾ ಗಾಂಧಿ ಮೇಡಮ್ ಬರ್ತ್ಡೇ ಮಾಡೋದು ಕಾರಣ ಏನಂದರೆ ನಮ್ಮದು ರಾಷ್ಟ್ರೀಯ ಅಧ್ಯಕ್ಷರು ಈಶಾ ಮಂಗಲ್ ಅಂತ ಅವರು 20 ವರ್ಷದಿಂದ ಮೇಡಮ್ ಅವ್ರ ನಾಲೆಜ್ನಾಗ ಇಟ್ಟು ಇದು ತೆಗೆದಿದ್ದು. ಇವತ್ತು ನಾಳೆ ತೆಗೆದಿದ್ದಿಲ್ಲ.
20 ವರ್ಷದಿಂದ ಮೇಡम और नॉलेज में गिट्टी तेगरी हम तुम्हारे पीछे है तुम संगठन करो हमारा टाइम आया जब आपको हम बुलाएंगे ಅಂತ ಹೇಳಾರ ಅದಕ್ಕೆ ನಮ್ಮ ಸಂಘಟನೆದವರು ಎಲ್ಲ 22 ಸ್ಟೇಟ್ನಲ್ಲಿ ನಮ್ಮ ಸಂಘಟನೆ ಇದೆ ನಿಶಾ ಮಂಗಲ್ ಅವರು ಮತ್ತು ಮಂಗಲ್ ಚೌರಸಿ ಅಂತ ಅವ್ರದ್ದು ಮನೆಯವರಿದ್ದಾರೆ ನನಗೊಂದು ದಿವಸ ಅಸ್ಮತ್ ಪಟೇಲ್ ಅವರು ಒಂದು ಪ್ರೇರಣೆ ಹೇಳಿದರು ಒಂದು ಏನೋ ಪೋಸ್ಟ್ ಸಿಕ್ತು ನನಗೆ ಯಾರು ಪೋಸ್ಟ್ ಸಿಕ್ತದಪ್ಪ ನನಗೆ ಯಾರು ರೆಕಮೆಂಡ್ ಇಲ್ಲ ಏನಿಲ್ಲ ನಮ್ಮ ತಂದೆಯವ್ರು ತಿಳ್ಕೊಂಡು ನಮ್ಗೆ ಯಾರು ನಾವು ಹೊರಗೆ ನಿಂತಿಲ್ಲ ಹೊರಗೆ ನಿಂತಾಗ ಇವತ್ತು ಸಾಕ್ಷಿ ಹೇಳತ್ತೀನಿ ಅಣ್ಣವ್ರು ಕರ್ಕೊಂಡು ಅಸ್ಮತ್ ಪಟೇಲ್ ಅವ್ರು ತುಂಬ ಬಂದೆ ಕ್ಯಾ ಅಂತ ಕೇಳಿದ್ರು ನಾನು ಕ್ಯಾ ಬಂದೆ ಅಂತ जिलाध्यक्ष बनते क्या अरे हमारा कैसे लेते साहब हम उनका बड़ा पोस्ट कैसे नहीं तुम चलो मैं बनाता हूँ बेंगलोर पे एड्रेस ಕೊಟ್ಟ ಅಸ್ಮತ್ ಪಟೇಲ್ ಮತ್ತು ದತ್ತು ಮುಲ್ಗೆ ಅವ್ರು ನಮ್ಗೆ ಇಷ್ಟು ಕೋಆಪರೇಟಿವ್ ಮಾಡ್ಯಾರ ಅಂತೀರಿ ಹೇಳ್ಬಾರ್ದು ಎಲ್ಲಾದ್ರಾಗೂ ಕೋಆಪರೇಟಿವ್ ಮಾಡ್ಯಾರ ಸೋನಿಯಾ ಗಾಂಧಿ ಬ್ರಿಗೇಡ್ ನಾವು ಜಿಲ್ಲಾಧ್ಯಕ್ಷರು ಕಾರಣ ಬಂದಿಲ್ಲ ಜಾಬ್ ಶೆಟ್ಟಿ ಅನ್ನೋರು ಜಾಬ್ ಶೆಟ್ಟಿ ಸಾಹೇಬರು ಆದ್ರೆ ಕೆಲವೊಂದು ಕಾರಣ ಮತ್ತು ಅವ್ರಿಗೆ ಪರ್ಮಿಷನ್ ತಗೊಂಡು ನಾವು ಮತ್ತು ಇವ್ರದ್ದು ಸ್ಟೇಟ್ ಕಾರ್ಯದರ್ಶಿ ಪರ್ಮಿಷನ್ ತಗೊಂಡು ಇದು ಪ್ರೇರಣೆ ಮಾಡ್ತೀವಿ ಮೇಡಮ್ ಅವರು 100 ವರ್ಷ ಆಯಸ್ ಸಿಗಲಿ ಅಣ್ಣವ್ರು ಹೇಳಿದಂಗೆ ಭಾಳಷ್ಟು ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮೇಡಮ್ ಅವರು ನೀವು ಅಂದಂಗೆ 2 ಸರ್ತಿ ಅವ್ರು ಪ್ರೈಮ್ ಮಿನಿಸ್ಟರ್ ತ್ಯಾಗ ಬಿಟ್ಟಾರ ಅವ್ರ ಅತ್ತಿಯವ್ರಿಗೆ ಉಳಿದಿನವರಿಗೆ ಅವರು ಇವ್ರು ಮಾಡ್ಯಾರ ಏನು ಪ್ರಧಾನಮಂತ್ರಿ ಇಲ್ಲಿ ಸ್ವಲ್ಪ ನಾವು ಜನರ ಏನರ ಅಂತಂದ್ರೆ ಒಬ್ಬೊಬ್ರಿಗೆ ಅಂಕಲ್ ಹೇಳಿದಂಗೆ ಗ್ರಾಮ ಪಂಚಾಯತ್ ಆದ್ರೆ ಸ್ವಲ್ಪ ಸಹಿಸೋಕ್ಕಾಗಲ್ಲ ಆದ್ರೆ ಮೇಡಮ್ ಅಷ್ಟು ತ್ಯಾಗ ಮಾಡ್ಯಾರ ಮುಂದೆ ಬರುವಂಥ ದಿನದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ 100% ಟೈಮ್ ಬರ್ತದೆ ಓಟ್ ಚೋರಿ ಎಷ್ಟು ಭೀ ಮಾಡಲಿ ಒಂದಿನ ಕಾಳು ಸಿಕ್ಕೇ ಬಿಡ್ತಾನೆ ಕಾಳು ಎಲ್ಲರ ಒಂದಿನ ಸಿಕ್ಕೇ ಬಿಡ್ತಾನೆ ಟೈಮ್ ಬರ್ತದೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನ ಎಲ್ಲರ ನೇತೃತ್ವದ ನಾವು ದುಡಿತೀವಿ ಇವರೆಲ್ಲ ಮೇನ್ ಬಾಡಿ ಅವ್ರ ಹಿಂದೆ ನಾವಿದ್ದೀವಿ ನಾವೇನು ಮೇನಿಲ್ಲ ಅದಕ್ಕೆ ಮಾತು ನೀವೆಲ್ಲ ಬಂದಿರಿ ಮುಂದೆ ಅಂತ ಮಾನವರಿಗೆಲ್ಲ ಜ್ಞಾಪನ ಮಾಡ್ತೀವಿ ಅಣ್ಣ KPCC ಅಧ್ಯಕ್ಷ ನಮ್ಮ ಸ್ಟೇಟ್ ಅಂತ zero बरे सर वचन सर बरे बरे बिಟ್ಟು बरे बरे सामान ಧನ್ಯವಾದ